ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ಇವತ್ತಿನ ಚಾಪ್ಟರು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರೈನ್ಸ್. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ರೂಲ್ಸ್ ಕವರ್ ಮಾಡಿದ್ದೀನಿ. ಟೋಟಲಿ 8 ರೂಲ್ಸ್ ನಾನು ಕವರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್ ಕವರ್ ಮಾಡ್ತಾ ಇದ್ದೀನಿ. ಟೋಟಲಿ 10 ಟೆಕ್ನಿಕ್ಸ್ ಇದೆ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಇದನ್ನ ಕವರ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ದಯವಿಟ್ಟು ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಈ ರೂಲ್ಸು ಮತ್ತು ಟೆಕ್ನಿಕ್ಸು ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು ಬೈ ರಾಜೇಶ್ ವರ್ಮಾ. ನೀವು ಈ ಬುಕ್ನ ರೆಫರ್ ಮಾಡ್ಬೋದು, ಅಥವಾ ಈ ಬುಕ್ಕು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬೈ ಡಾಕ್ಟರ್ RS ಅಗರ್ವಾಲ್. ಈ ಎರಡು ಬುಕ್ಸ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು. ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್, ಇದರಲ್ಲಿ ಟೋಟಲಿ 10 ಟೆಕ್ನಿಕ್ಸ್ ಇದೆ. ಸೊ ಫಸ್ಟ್ ಟೆಕ್ನಿಕ್ ನೋಡೋಣ, ಫೈಂಡಿಂಗ್ ಟೈಮ್ ಟು ಕ್ರಾಸ್ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಇಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಎಕ್ಸಾಂಪಲು, ಇಲ್ಲಿ ಒಂದು ಟ್ರೈನ್ ಇದೆ, ಇದು ಟ್ರೈನ್, ಓಕೆನಾ. ಈ ಟ್ರೈನು ಪ್ಲ್ಯಾಟ್ಫಾರ್ಮನ್ನು ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅವರು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ಲು, ಇದು ಪ್ಲ್ಯಾಟ್ಫಾರ್ಮು 1 10 ಮೀಟರ್ಸ್ ಇದೆ ಅಂದ್ಕೊಳ್ಳಿ, ಇದು ಏನು ಲೆಂತ್, ಇದು 15 ಮೀಟರ್ಸ್ ಇದೆ ಅಂದ್ಕೊಳ್ಳಿ. ಪ್ಲ್ಯಾಟ್ಫಾರ್ಮ್ 2, ಪ್ಲ್ಯಾಟ್ಫಾರ್ಮ್ ಅಂದರೆ ಪ್ಯಾಸೆಂಜರ್ಸ್ ಎಲ್ಲ ನಿಂತಿರ್ತಾರಲ್ಲ, ಸೊ ಅದನ್ನ ನಾವು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ. ಟ್ರೈನು ಪ್ಲ್ಯಾಟ್ಫಾರ್ಮ್ 1 ಕ್ರಾಸ್ ಮಾಡುವಾಗ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅವರು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಎಕ್ಸಾಂಪಲ್ಲು 10 ಸೆಕೆಂಡ್ಸ್ ಅಂದ್ಕೊಳ್ಳಿ ಪ್ಲ್ಯಾಟ್ಫಾರ್ಮ್ 1 ಕ್ರಾಸ್ ಮಾಡೋಕ್ಕೆ. ಇದು ಪ್ಲ್ಯಾಟ್ಫಾರ್ಮ್ 2 ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ಅಂತ ಅವರು ಕ್ವಶನಲ್ಲಿ ಕೊಟ್ಟಿರಲ್ಲ, ಓಕೆನಾ, ನಮಗೆ ಗೊತ್ತಿಲ್ಲ. ಇದು ಟೈಮು 2 ಅಂತ ತೊಗೊಳ್ಳಿ. ಸೊ T1 ಕೊಟ್ಟಿರ್ತಾರೆ ಅವರು, ಎಷ್ಟು ಟೈಮಲ್ಲಿ ಈ ಪ್ಲ್ಯಾಟ್ಫಾರ್ಮ್ನ ಈ ಟ್ರೈನು ಕ್ರಾಸ್ ಮಾಡುತ್ತಂತ. ಸೊ ಪ್ಲ್ಯಾಟ್ಫಾರ್ಮ್ ಲೆಂತ್ ಕೊಟ್ಟಿರ್ತಾರೆ, ಇದು X, ಇದು Y. ಇದು ವೇರಿಯೇಬಲ್ಸು, ನಿಮಗೆ ಅರ್ಥ ಆಗೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಕೊಟ್ಟಿರ್ತಾರೆ ನಿಮಗೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೊಟ್ಟಿರ್ತಾರೆ, ಮತ್ತು ಪ್ಲ್ಯಾಟ್ಫಾರ್ಮ್ ಲೆಂತ್ ಕೊಟ್ಟಿರ್ತಾರೆ. ಪ್ಲ್ಯಾಟ್ಫಾರ್ಮ್ 1, ಪ್ಲ್ಯಾಟ್ಫಾರ್ಮ್ 2ದು ಲೆಂತ್ ಕೊಟ್ಟಿರ್ತಾರೆ, ಬಟ್ ಎಷ್ಟು ಟೈಮಲ್ಲಿ ಕ್ರಾಸ್ ಆಗುತ್ತೆ ಅಂತ ಅವರು ಕೊಟ್ಟಿರಲ್ಲ. ನಿಮಗೆ ಇದನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಪ್ಲ್ಯಾಟ್ಫಾರ್ಮ್ 2 ಕ್ರಾಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಸೊ ಅವಾಗ ನಿಮ್ಮದು ಫಾರ್ಮುಲಾ ಏನಾಗುತ್ತೆ, ಇದು T2 = L + Y / L + X × T1. L ಅಂದರೆ ಲೆಂತ್ ಆಫ್ ದ ಟ್ರೈನ್. ಟ್ರೈನ್ಸ್ ಪ್ರಾಬ್ಲಮಲ್ಲಿ ಯಾವಾಗಲೂ ಲೆಂತ್ ಆಫ್ ದ ಟ್ರೈನ್ ಕನ್ಸಿಡರ್ ಮಾಡಬೇಕು. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೀನಿ, ನೀವು ಯಾವಾಗಲೂ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಲೆಂತ್ ಆಫ್ ದ ಟ್ರೈನು ಕಂಪಲ್ಸರಿಲಿ ನೀವು ಕನ್ಸಿಡರ್ ಮಾಡಲೇಬೇಕು. ಯಾಕಂದರೆ ಅದು ನೆಗ್ಲಿಜಿಬಲ್ ಅಲ್ಲ. ಟ್ರೈನ್ದು ಲೆಂತು ತುಂಬ ಉದ್ದ ಇರುತ್ತಲ್ಲ, ಸೊ ಲೆಂತ್ ಆಫ್ ದ ಟ್ರೈನು ನೀವು ಕನ್ಸಿಡರ್ ಮಾಡಬೇಕು ಯಾವಾಗ ಡಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡುವಾಗ. ಸೊ L ಅಂದರೆ ಇಲ್ಲಿ ಲೆಂತ್ ಆಫ್ ದ ಟ್ರೈನ್, Y ಅಂದರೆ ಲೆಂತ್ ಆಫ್ ದ ಪ್ಲ್ಯಾಟ್ಫಾರ್ಮ್ 2 / ಸೇಮ್ ಲೆಂತ್ ಆಫ್ ದ ಟ್ರೈನ್ ಪ್ಲಸ್ X ಅಂದರೆ ಪ್ಲ್ಯಾಟ್ಫಾರ್ಮ್ 1 ಲೆಂತ್ ಇಂಟು T1 ಅಂದರೆ ಟೈಮ್ ಟೇಕನ್ ಫಾರ್ ಟ್ರೈನ್ ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ 1. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ನಿಮಗೆ T2 ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಆವಾಗ ನಿಮ್ಮ ಫಾರ್ಮುಲಾ ಇದಾಗಿರುತ್ತೆ. ಅವರು ಇಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. L ಅಂದರೆ ಲೆಂತ್ ಆಫ್ ದ ಟ್ರೈನ್, X ಅಂದರೆ ಲೆಂತ್ ಆಫ್ ದ ಫಸ್ಟ್ ಪ್ಲ್ಯಾಟ್ಫಾರ್ಮ್, Y ಅಂದರೆ ಲೆಂತ್ ಆಫ್ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್, T1 ಟೈಮ್ ಟು ಪಾಸ್ ದ ಫಸ್ಟ್ ಪ್ಲ್ಯಾಟ್ಫಾರ್ಮ್, T2 ಟೈಮ್ ಟು ಪಾಸ್ ದ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್. ಎಕ್ಸಾಂಪಲ್ ನೋಡೋಣ. ಸೊ ನಾನು ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿರೋ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. Example, a train of length 250 meters crosses a 350 meters long platform in 50 seconds. Find the time it takes to cross a 230 meters long platform. ಇದೇನು ಲೆಂತ್ ಆಫ್ ದ ಟ್ರೈನ್ ಎಷ್ಟಿದೆ, 250 ಮೀಟರ್ಸ್, ಇದು L. 350 ಮೀಟರ್ಸ್ ಲಾಂಗ್ ಪ್ಲ್ಯಾಟ್ಫಾರ್ಮ್, ಇದೇನು X. ಇದು ನಿಮಗೆ T1 ಕೊಟ್ಟಿದ್ದಾರೆ. ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕ್ರಾಸ್ ಮಾಡೋಕ್ಕೆ 50 ಸೆಕೆಂಡ್ಸ್ ಬೇಕಂತ. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 230 ಮೀಟರ್ಸ್. ಸೊ ಇದು Y ಆಗುತ್ತೆ. ನೀವು T2 ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅದನ್ನ ಕೇಳಿದ್ದಾರೆ, ಫೈಂಡ್ ದ ಟೈಮ್ ಇಟ್ ಟೇಕ್ಸ್ ಅಂತ. ನಿಮ್ಮ ಫಾರ್ಮುಲಾ ಏನಿದೆ,
T2 ಈಕ್ವಲ್ ಟು ಎಲ್ ಪ್ಲಸ್ ವೈ ಡಿವೈಡ್ ಬೈ ಎಲ್ ಪ್ಲಸ್ ಎಕ್ಸ್ ಇಂಟು T1. ಸೊ ಈ ಫಾರ್ಮುಲಾದಲ್ಲಿ ನೀವು ಕ್ವಶನಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದರೆ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 40 ಸೆಕೆಂಡ್ಸ್. ನೀವು ಈ ಥರ ಈ ಫಾಸ್ಟ್ ಟ್ರ್ಯಾಕ್ ಮೆಥಡ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು, ಅಥವಾ ನಾರ್ಮಲ್ ವೇ ನಿಮ್ಮದು ಏನಿದೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಥರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಡಿಸ್ಟೆನ್ಸ್ ಎಷ್ಟು? 250 ಪ್ಲಸ್ 350. 250 ಯಾಕೆ ತೊಗೊಂಡಿದ್ದಾರೆ? ಟ್ರೈನ್ ಲೆಂತು ಆ್ಯಡ್ ಮಾಡಬೇಕು. ಸೊ ನಿಮಗೆ ಡಿಸ್ಟೆನ್ಸ್ ಸಿಕ್ತು. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 50 ಸೆಕೆಂಡ್ಸ್. ಸೊ ನಿಮಗೆ ಡಿಸ್ಟೆನ್ಸು ಮತ್ತು ಟೈಮ್ ಗೊತ್ತಿದ್ದಾಗ ನೀವು ಸ್ಪೀಡ್ ಫೈಂಡ್ ಔಟ್ ಮಾಡ್ಬೋದು. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ 600/50 ಈಕ್ವಲ್ ಟು 12 ಮೀಟರ್ಸ್ ಪರ್ ಸೆಕೆಂಡು. ನಿಮಗೆ ಸ್ಪೀಡ್ ಆಫ್ ದ ಟ್ರೈನ್ ಗೊತ್ತಾಯಿತು. ಸೆಕೆಂಡ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ? ಪ್ಲ್ಯಾಟ್ಫಾರ್ಮ್ ಲೆಂತ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸ್ಪೀಡ್ ಗೊತ್ತಾಯಿತು. ಸೊ ನಿಮಗೆ ಸ್ಪೀಡು ಮತ್ತು ಡಿಸ್ಟೆನ್ಸ್ ಗೊತ್ತಾದಾಗ ನೀವು ಟೈಮ್ ಫೈಂಡ್ ಔಟ್ ಮಾಡ್ಬೋದು. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಸೊ ಡಿಸ್ಟೆನ್ಸ್ ಎಷ್ಟಿದೆ? 230 ಪ್ಲಸ್ 250 ಮಾಡಬೇಕು. ನೀವು ಲೆಂತ್ ಆಫ್ ದ ಟ್ರೈನು ಆ್ಯಡ್ ಮಾಡಬೇಕು. ಅವಾಗ ನಿಮಗೆ 480 ಡಿವೈಡ್ ಬೈ ಸ್ಪೀಡ್ ಎಷ್ಟು? 12. ಸೊ 40 ಸೆಕೆಂಡ್ಸ್. ನೀವು ಐದರ್ ಈ ವೇಲ್ ಮಾಡಿ ಅಥವಾ ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ಡೈರೆಕ್ಟ್ಲಿ ಈ ಥರನೂ ನೀವು ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಟೆಕ್ನಿಕ್ಕು, ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟೇಷನ್ಸ್ ವೆನ್ ಟ್ರೈನ್ಸ್ ಮೀಟ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ಲು 2 ಟ್ರೈನ್ ಇದೆ. ಟ್ರೈನ್ 1 ಮತ್ತು ಟ್ರೈನ್ 2 ಎರಡು ಬೇರೆ ಬೇರೆ ಸ್ಟಾರ್ಟಿಂಗ್ ಅಂದರೆ ಬೇರೆ ಬೇರೆ ಸ್ಟೇಷನಿಂದ ಬರ್ತಾ ಇದೆ ಅಂದ್ಕೊಳ್ಳಿ. ಇದು ಸ್ಟೇಷನ್ ಪಿ ಮತ್ತು ಇದು ಸ್ಟೇಷನ್ ಕ್ಯೂ ಅಂದ್ಕೊಳ್ಳಿ. ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾವೆ. ಟ್ರೈನ್ 1 ಪಿಯಿಂದ ಕ್ಯೂ ಸೈಡು ಪಿ ಸ್ಟೇಷನಿಂದ ಕ್ಯೂ ಸ್ಟೇಷನ್ಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಟ್ರೈನ್ 2 ಕ್ಯೂ ಸ್ಟೇಷನಿಂದ ಪಿ ಸ್ಟೇಷನ್ ಕಡೆಗೆ ಬರ್ತಾ ಇದೆ. ಸೊ ಟ್ರೈನ್ 1 ಎಕ್ಸಾಂಪಲ್ಲು 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂದ್ಕೊಳ್ಳಿ. ಎಲ್ಲಿಂದ? ಪಿ ಸ್ಟೇಷನಿಂದ ಈ ಪಾಯಿಂಟ್ ಆರ್ ಪಾಯಿಂಟ್ ಅಂದ್ಕೊಳ್ಳಿ ಇದು. ಸೊ ಈ ಪಾಯಿಂಟಲ್ಲಿ ಎರಡು ಟ್ರೈನ್ಸು ಮೀಟ್ ಆಗುತ್ತೆ. ಎಲ್ಲಿ? ಆರ್ ಪಾಯಿಂಟಲ್ಲಿ. ಟ್ರೈನ್ 1 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಟ್ರೈನ್ 2 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಅಂದ್ಕೊಳ್ಳಿ. ಸೊ ಈ ಎರಡು ಟ್ರೈನು ಆರ್ ಪಾಯಿಂಟಲ್ಲಿ ಮೀಟ್ ಆದಾಗ ಟ್ರೈನ್ 1 ಮತ್ತು ಟ್ರೈನ್ 2 ಎಷ್ಟು ಟ್ರಾವೆಲ್ ಮಾಡಿದೆ? ಟ್ರೈನ್ 1 3 ಕಿಲೋಮೀಟರು, ಟ್ರೈನ್ 2 1 ಕಿಲೋಮೀಟರ್. ಇದ್ರದ್ದು ಡಿಫ್ರೆನ್ಸ್ ಅಂದರೆ ಎಷ್ಟು ಎಕ್ಸ್ಟ್ರಾ ಟ್ರೈನ್ 1 ಎಷ್ಟು ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದೆ ಟ್ರೈನ್ 2ಗಿಂತಲೂ. ಎರಡೂ ಎಟ್ ಎ ಟೈಮ್ ಹೊರಟಿದೆ, ಬಟ್ ಇದ್ರದ್ದು ಸ್ಪೀಡ್ ಜಾಸ್ತಿ ಇದೆ. ಟ್ರೈನ್ 1 ಎಕ್ಸಾಂಪಲು ಒಂದು 60 ಕಿಲೋಮೀಟರ್ ಪರ್ ಅವರ್ ಇದೆ ಅಂದ್ಕೊಳ್ಳಿ. ಓಕೆನಾ? ಟ್ರೈನ್ 2ದು ಸ್ಪೀಡು 40 ಕಿಲೋಮೀಟರ್ ಪರ್ ಅವರ್ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಅಷ್ಟೇ ಇದು. ಸೊ ಟ್ರೈನ್ 1 ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದು 3 ಕಿಲೋಮೀಟರ್ ದೂರ ಹೋಗಿದೆ. ಇದು ಬರೀ 1 ಕಿಲೋಮೀಟರ್ ದೂರ ಹೋಗಿದೆ. ಯಾವಾಗ? ಪಾಯಿಂಟ್ ಆರ್ ರೀಚ್ ಆಗೋಷ್ಟೊತ್ತಿಗೆ. ಪಾಯಿಂಟ್ ಆರ್ ಯಾಕೆ ತೊಗೊಂಡಿದ್ದೇನೆ ಅಂದರೆ ಎರಡು ಟ್ರೈನ್ ಅಲ್ಲಿ ಮೀಟ್ ಆಗ್ತಾ ಇದೆ ಅಂತ. ಸೊ ಇದು ಎಷ್ಟು ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದೆ ಇದು ಟ್ರೈನ್ 1? 2 ಕಿಲೋಮೀಟರ್ಸ್ ತಾನೇ. ಹೇಗಂದರೆ ಟ್ರೈನ್ 1 3 ಕಿಲೋಮೀಟರು, ಟ್ರೈನ್ 2 1 ಕಿಲೋಮೀಟರು. ಸೊ 3 - 1 2 ಕಿಲೋಮೀಟರ್ಸು. 2 ಕಿಲೋಮೀಟರ್ಸು ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದೆ. ಯಾವುದು? ಟ್ರೈನ್ 1. ಸೊ ಇದು ಎಕ್ಸ್ಟ್ರಾ ಡಿಸ್ಟೆನ್ಸ್ ಏನಿದೆ ಅದನ್ನ ಡಿ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಸೊ ಇಷ್ಟೆಲ್ಲ ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಪಿ ಮತ್ತು ಕ್ಯೂ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳ್ತಾರೆ. ಆವಾಗ ನಿಮಗೆ ಫಾರ್ಮುಲಾ ಇದು. ಡಿಸ್ಟೆನ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಡಿ. ಎ ಅಂದರೆ ಸ್ಪೀಡ್ ಆಫ್ ಫಸ್ಟ್ ಟ್ರೈನು, ಬಿ ಅಂದರೆ ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನು, ಡಿ ಅಂದರೆ ನಾನು ಹೇಳ್ದಂಗೆ ಎರಡು ಮಧ್ಯೆ ಡಿಸ್ಟೆನ್ಸ್ ಡಿಫ್ರೆನ್ಸು 3 - 1. ಈ ಎಕ್ಸಾಂಪಲಲ್ಲಿ 2 ಕಿಲೋಮೀಟರ್. ಸೊ ಅದು ಡಿ. ಈ ಫಾರ್ಮುಲಾದಿಂದ ನೀವು ಪಿ ಮತ್ತು ಕ್ಯೂ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಅದನ್ನ ಕೊಟ್ಟಿದ್ದಾರೆ. ಎ ಅಂದರೆ ಸ್ಪೀಡ್ ಆಫ್ ಫಸ್ಟ್ ಟ್ರೈನು, ಬಿ ಅಂದರೆ ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನು, ಡಿ ಅಂದರೆ ಎಕ್ಸ್ಟ್ರಾ ಡಿಸ್ಟೆನ್ಸ್ ಕವರ್ಡ್ ಬೈ ಒನ್ ಟ್ರೈನ್ ಕಂಪೇರ್ಡ್ ಟು ಅದರ್. ಎಕ್ಸ್ಟ್ರಾ ಡಿಸ್ಟೆನ್ಸ್ ಅಂದರೆ ನಾನು ಎಕ್ಸಾಂಪಲ್ ಹೇಳ್ದಂಗೆ ಟ್ರೈನ್ 1 2 ಕಿಲೋಮೀಟರ್ ಜಾಸ್ತಿ ಟ್ರಾವೆಲ್ ಮಾಡಿದೆ. ಸೊ ಅದು ಡಿ. ಎಕ್ಸಾಂಪಲ್ ನೋಡೋಣ. 2 trains start towards each other from station A and B. Speed of train 1 equal to 150 km per hour. Speed of train 2 equal to 130 km per hour. When they meet, train 1 has traveled 20 km more than train 2. Okay. Speed of train 1 ಇದು ಏನಾಗುತ್ತೆ ನಿಮ್ಮದು A. Speed of train 2 ಇದು B. ಎಕ್ಸ್ಟ್ರಾ ಎಷ್ಟು ಟ್ರಾವೆಲ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. 20 ಕಿಲೋಮೀಟರ್ ಜಾಸ್ತಿ ಟ್ರಾವೆಲ್ ಮಾಡಿದೆ ಯಾವುದು? ಟ್ರೈನ್ 1.
ಸೊ ಇದು ನಿಮ್ಮದು ವ್ಯಾಲ್ಯೂ ಏನಾಗುತ್ತೆ ಡಿ. ನೀವು ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ಎ ಪ್ಲಸ್ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಇಂಟು ಡಿ ಅಲ್ವಾ. ಸೊ ಏನಿದೆ 150 ಪ್ಲಸ್ 130 ಡಿವೈಡ್ ಬೈ 150 ಮೈನಸ್ 130 ಇಂಟು 20. ಸೊ ನಿಮ್ಮ ಫೈನಲ್ ಆನ್ಸರ್ ಏನಾಗುತ್ತೆ 280 ಕಿಲೋಮೀಟರ್ಸ್. ಏನಿದು ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟೇಷನ್ಸ್. ಓಕೆನಾ. ಯಾವುದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟೇಷನ್ ಎ ಮತ್ತು ಸ್ಟೇಷನ್ ಬಿ ಮಧ್ಯೆ ಡಿಸ್ಟೆನ್ಸು ಎಷ್ಟಿದೆ ಅಂದರೆ 280 ಕಿಲೋಮೀಟರ್ಸ್. ಟೆಕ್ನಿಕ್ 3, ಫೈಂಡಿಂಗ್ ಮೀಟಿಂಗ್ ಪಾಯಿಂಟ್ ಡಿಸ್ಟೆನ್ಸ್ ವೇರ್ 2 ಟ್ರೈನ್ಸ್ ಸ್ಟಾರ್ಟ್ ಎಟ್ ಡಿಫ್ರೆಂಟ್ ಟೈಮ್ಸ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. 2 ಟ್ರೈನ್ಸ್ ಇದೆ ಅಂದ್ಕೊಳ್ಳಿ, ಟ್ರೈನ್ 1 ಮತ್ತು ಟ್ರೈನ್ 2. ಎರಡು ಸೇಮ್ ಸ್ಟೇಷನಿಂದ ಹೊರಡುತ್ತೆ. ಸ್ಟೇಷನ್ ಎ ಅಂದ್ಕೊಳ್ಳಿ ಎಕ್ಸಾಂಪಲು. ಸ್ಟೇಷನ್ ಎ ಇಂದ 2 ಟ್ರೈನ್ಸು ಹೊರಡುತ್ತೆ, ಬಟ್ 2 ಎಟ್ ಎ ಟೈಮ್ ಹೊರಡಲ್ಲ. ಎಕ್ಸಾಂಪಲು ಟ್ರೈನ್ 1 9 ಗಂಟೆಗೆ ಹೊರಡುತ್ತೆ ಅಂದ್ಕೊಳ್ಳಿ, ಟೈಮು 9 ಗಂಟೆಗೆ. ಓಕೆನಾ. ಟ್ರೈನ್ 2 10 ಗಂಟೆಗೆ ಹೊರಡುತ್ತೆ. ಸೊ 2 ಟ್ರೈನ್ದು ಟೈಮಿಂಗ್ಸು ಬೇರೆ ಬೇರೆ ಇದೆ. ಮತ್ತು ಟ್ರೈನ್ ಒಂದು ಸ್ಪೀಡು ಎಕ್ಸಾಂಪಲು 60 km/h ಇದೆ ಅಂದ್ಕೊಳ್ಳಿ. ಟ್ರೈನ್ 2ದು ಸ್ಪೀಡು 80 km/h ಇದೆ ಅಂದ್ಕೊಳ್ಳಿ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ದೂರ ಹೋದ್ಮೇಲೆ, ಆಫ್ಟರ್ ಸಮ್ ಡಿಸ್ಟೆನ್ಸ್ 2 ಟ್ರೈನ್ಸು ಮೀಟ್ ಆಗುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲು ಈ ಪಾಯಿಂಟ್ ಆರ್, ಈ ಪಾಯಿಂಟಲ್ಲಿ ಈ ಟ್ರೈನ್ಸ್ 2 ಎಟ್ ಎ ಟೈಮ್ ರೀಚ್ ಆಗುತ್ತೆ. ಟ್ರೈನ್ 1 9 ಗಂಟೆಗೆ ಹೊರಟಿದ್ರು, ಟ್ರೈನ್ 10 ಗಂಟೆಗೆ ಹೊರಟಿದ್ರು, 1 hour ಡಿಫ್ರೆನ್ಸ್ ಇದ್ದರೂ ಸ್ಪೀಡು ಟ್ರೈನ್ 2ದು ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ಟ್ರೈನು 1 ಮತ್ತು ಟ್ರೈನ್ 2 ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಕ್ವಶನೆಲ್ಲ ಏನು ಕೇಳ್ತಾರೆ ಅಂದರೆ, ಸ್ಟೇಷನ್ ಎ ಇಂದ ಎಷ್ಟು ದೂರದಲ್ಲಿ 2 ಟ್ರೈನ್ಸ್ ಮೀಟ್ ಆಗುತ್ತೆ ಅಂತ. ಅಂದರೆ ಈ ಡಿಸ್ಟೆನ್ಸು ಸ್ಟೇಷನ್ ಎ ಇಂದ ಪಾಯಿಂಟ್ ಆರ್ವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ, 2 ಟ್ರೈನ್ ಮೀಟ್ ಆಗೋ ಡಿಸ್ಟೆನ್ಸು ಎಷ್ಟು ದೂರದಲ್ಲಿ ಹೋಗಿ ಮೀಟ್ ಆಗುತ್ತೆ ಅಂತ ಕ್ವಶನ್ ಇರುತ್ತೆ. ಅದಕ್ಕೆ ನಿಮ್ಮ ಫಾರ್ಮುಲಾ ಇದು, ಡಿಸ್ಟೆನ್ಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಟೈಮ್ ಇಂಟು ಪ್ರಾಡಕ್ಟ್ ಆಫ್ ಸ್ಪೀಡ್ಸ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಆಫ್ ಸ್ಪೀಡ್ಸ್. ಡಿಫ್ರೆನ್ಸ್ ಇನ್ ಟೈಮ್ ಏನಿರುತ್ತೆ, ಇಲ್ಲಿ 9 ಗಂಟೆ, ಇಲ್ಲಿ 10 ಗಂಟೆ. ಸೊ 1 hour ಡಿಫ್ರೆನ್ಸ್ ಅಂದ್ಕೊಳ್ಳಿ. ಅದನ್ನ ನೀವು ಇಲ್ಲಿ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಬೇಕು. ಎ ಅಂದರೆ ಸ್ಪೀಡ್ ಆಫ್ ಫಸ್ಟ್ ಟ್ರೈನ್, ಟ್ರೈನ್ 1. ಬಿ ಅಂದರೆ ಸ್ಪೀಡ್ ಆಫ್ ಟ್ರೈನ್ 2. ಸೊ ಡಿಫ್ರೆನ್ಸ್ ಆಫ್ ಸ್ಪೀಡ್ ಬಿ ಮೈನಸ್ ಎ. ಯಾವ್ದು ಹೈಯರ್ ಸ್ಪೀಡ್ ಇರುತ್ತೆ ಅದ್ರ ಮೈನಸ್ ಲೋವರ್ ಸ್ಪೀಡ್ ಮಾಡಬೇಕು ಯಾವಾಗಲೂ. ಸೊ ಬಿ ಮೈನಸ್ ಎ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಎಷ್ಟು ದೂರ ಹೋಗಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ಟ್ರೈನ್ ಎ ಲೀವ್ಸ್ ಎಟ್ 8 AM ವಿತ್ ಎ ಸ್ಪೀಡ್ ಆಫ್ 60 km/h. ಟ್ರೈನ್ ಬಿ ಲೀವ್ಸ್ ಎಟ್ 9 AM ವಿತ್ ಎ ಸ್ಪೀಡ್ ಆಫ್ 90 km/h. ಓಕೆ. ಇಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವೇರ್ ಟ್ರೈನ್ ಬಿ ಕ್ಯಾಚಸ್ ದ ಟ್ರೈನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಟ್ರೈನ್ ಬಿ ಹೋಗಿ ಟ್ರೈನ್ ಎನ ಯಾವ ಡಿಸ್ಟೆನ್ಸಲ್ಲಿ ಕ್ಯಾಚ್ ಮಾಡುತ್ತಂತ ಕ್ವಶನ್ ಇದೆ. ಇದು ನಿಮ್ಮದು ಟೈಮ್ 1, ಇದು T2, ಇದು ನಿಮ್ಮದು ಸ್ಪೀಡ್ ಎ, ಇದು ಬಿ. ನಿಮ್ಮ ಫಾರ್ಮುಲಾ ಏನಿದೆ, T2 ಮೈನಸ್ T1 ಇಂಟು ಎ ಇಂಟು ಬಿ ಡಿವೈಡ್ ಬೈ ಬಿ ಮೈನಸ್ ಎ. T2 ಮೈನಸ್ T1 9 ಮೈನಸ್ 8 1 hour. ಸೊ 1 ಇಂಟು ಎ ಇಂಟು ಬಿ 60 ಇಂಟು 90, 9 6 54. ಸೊ ಅದನ್ನ ಇಲ್ಲಿ 5400 ಡಿವೈಡ್ ಬೈ 30. 30 ಹೇಗೆ ಬಂತು, ಬಿ ಮೈನಸ್ ಎ 90 ಮೈನಸ್ ಇದು 90 ಮೈನಸ್ 60. ಸೊ ನಿಮ್ಮದು ಫೈನಲ್ ಆನ್ಸರು 180 ಕಿಲೋಮೀಟರ್ಸ್ ದೂರದಲ್ಲಿ 2 ಟ್ರೈನು ಮೀಟ್ ಆಗುತ್ತಂತ. ಅಂದರೆ ಟ್ರೈನ್ ಬಿ ಟ್ರೈನ್ ಎನ 180 ಕಿಲೋಮೀಟರ್ ದೂರದಲ್ಲಿ ಕ್ಯಾಚ್ ಮಾಡುತ್ತಂತ. ಟೆಕ್ನಿಕ್ 4, ಫೈಂಡಿಂಗ್ ದ ಲೆಂತ್ ಆಫ್ ಎ ಟ್ರೈನ್ ಓವರ್ಟೇಕಿಂಗ್ 2 people ವಾಕಿಂಗ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲು ಒಂದು ಟ್ರೈನ್ ಇದೆ ಮತ್ತು 2 ಪರ್ಸನ್ಸ್ ಇದ್ದಾರೆ, 2 ವ್ಯಕ್ತಿಗಳಿದ್ದಾರೆ. ಇದು ಪರ್ಸನ್ 1, ಇದು ಪರ್ಸನ್ 2 ಅಂದ್ಕೊಳ್ಳಿ. ಪರ್ಸನ್ 1 ಎಕ್ಸಾಂಪಲು 4 km/h ವಾಕ್ ಮಾಡ್ತಾ ಇದ್ದಾನೆ. ಪರ್ಸನ್ 2 5 km/h ವಾಕ್ ಮಾಡ್ತಿದ್ದಾನೆ ಅಂದ್ಕೊಳ್ಳಿ. ಟ್ರೈನ್ದು ಸ್ಪೀಡ್ ಕೊಟ್ಟಿಲ್ಲ. ಟ್ರೈನು ಮತ್ತು ಪರ್ಸನ್ಸು ಎಲ್ಲರೂ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾರೆ. ಅಂದರೆ ಪರ್ಸನ್ನು ಲೆಫ್ಟಿಂದ ರೈಟ್, ಪರ್ಸನ್ 1 ಮತ್ತು ಪರ್ಸನ್ 2
ಮತ್ತು ಟ್ರೈನು ಲೆಫ್ಟಿಂದ ರೈಟಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಪರ್ಸನ್ 1ಗೆ ಕ್ರಾಸ್ ಮಾಡೋಕ್ಕೆ ಅವನಿಗೆ 10 ಸೆಕೆಂಡ್ಸ್ ಬೇಕು ಅಂತ ಅಂದ್ಕೊಳ್ಳಿ, ಕನ್ಸಿಡರ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇದು T1 ಆಗುತ್ತೆ. ಓಕೆ, ಪರ್ಸನ್ 2ನ ಕ್ರಾಸ್ ಮಾಡೋಕ್ಕೆ ಅವನಿಗೆ 15 ಸೆಕೆಂಡ್ಸ್ ಬೇಕು ಅಂದ್ಕೊಳ್ಳಿ. ಸೊ ಇದು T2 ಆಗುತ್ತೆ. ಇವಾಗ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಇಷ್ಟೆಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಪರ್ಸನ್ 1 ಸ್ಪೀಡು, ಪರ್ಸನ್ 2 ಸ್ಪೀಡು, ಮತ್ತು ಟ್ರೈನು ಪರ್ಸನ್ 1ನ ಓವರ್ಟೇಕ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಪರ್ಸನ್ 2ನ ಓವರ್ಟೇಕ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಇಷ್ಟೆಲ್ಲ ವ್ಯಾಲ್ಯೂಸ್ ಕೊಟ್ಟು ಲೆಂತ್ ಆಫ್ ದ ಟ್ರೈನ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನಿಮ್ಮ ಫಾರ್ಮುಲಾ ಏನಾಗುತ್ತೆ, ಲೆಂತ್ ಆಫ್ ದ ಟ್ರೈನ್ ಈಕ್ವಲ್ ಟು ಡಿಫ್ರೆನ್ಸ್ ಆಫ್ ಸ್ಪೀಡ್ಸ್ ಇಂಟು ಪ್ರಾಡಕ್ಟ್ಸ್ ಆಫ್ ಟೈಮ್ಸ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಆಫ್ ಟೈಮ್ಸ್. ಇದು ಈ ಫಾರ್ಮುಲಾ ನಿಮ್ಮದು. ಇದನ್ನ ಈಗೂ ಬರಿಬೋದು. ಲೆಂತ್ ಆಫ್ ಟ್ರೈನ್ ಈಕ್ವಲ್ ಟು ಡಿಫ್ರೆನ್ಸ್ ಆಫ್ ಸ್ಪೀಡ್ಸ್. ಡಿಫ್ರೆಂಟ್ ಆಫ್ ಸ್ಪೀಡ್ಸ್ ಅಂದರೆ ಪರ್ಸನ್ 1 ಮತ್ತು ಪರ್ಸನ್ 2ದು ಡಿಫ್ರೆನ್ಸ್ ಆಫ್ ಸ್ಪೀಡ್. ಈ ಎಕ್ಸಾಂಪಲಲ್ಲಿ 5 - 4 ಅಂದ್ಕೊಳ್ಳಿ. ಸೊ 1 ಕಿಲೋಮೀಟರ್ ಡಿಫ್ರೆನ್ಸ್ ಆಫ್ ಸ್ಪೀಡ್ ಬರುತ್ತೆ, 1 km/h. ಇಂಟು T1 ಇಂಟು T2. T1 ಏನಿದೆ 10 ಸೆಕೆಂಡ್ಸು, T2 15 ಸೆಕೆಂಡ್ಸು. ಸೊ T2 ಮೈನಸ್ T1, 15 - 10. ಸೊ ಈ ಥರ ಈ ಫಾರ್ಮುಲಾದಲ್ಲಿ ಹಾಕಿದರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ, ಅಂದರೆ ಲೆಂತ್ ಆಫ್ ದ ಟ್ರೈನ್ ಸಿಗುತ್ತೆ. ಎಕ್ಸಾಂಪಲ್ ನೋಡೋಣ. ಎ ಟ್ರೈನ್ ಓವರ್ಟೇಕ್ಸ್ 2 persons. First person walking at 5 km/h overtaken in 18 seconds. Second person walking at 3 km/h overtaken in 24 seconds. Find the length of the train. ಸೊ ಇದು ನಿಮ್ಮದು T1, ಇದು ನಿಮ್ಮದು T2. ಆ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ. ಡಿಫ್ರೆನ್ಸ್ ಆಫ್ ಸ್ಪೀಡ್ ಅಂದರೆ 5 - 3 ಎಷ್ಟಾಗುತ್ತೆ, 2 km/h. ಸೊ ಅದನ್ನೇ ಅವ್ರು ಇಲ್ಲಿ ಮಾಡಿದ್ದಾರೆ ನೋಡಿ. 5 - 3 ಇಂಟು T1 ಇಂಟು T2. T1 18 ಇದೆ, T2 24 ಡಿವೈಡೆಡ್ ಬೈ T2 - T1, 24 - 18. ಸೊ ನಿಮಗೆ ಫೈನಲ್ ಆನ್ಸರು 144 ಮೀಟರ್ಸ್ ಬರುತ್ತೆ. ಇದೇನಾಗುತ್ತೆ ನಿಮ್ಮದು ಲೆಂತ್ ಆಫ್ ದ ಟ್ರೈನ್, ಅಂದರೆ 144 ಮೀಟರ್ಸು ಉದ್ದ ಇದೆ ಅಂತ ಟ್ರೈನ್. ಓಕೆನಾ. ಟೆಕ್ನಿಕ್ 5, ಫೈಂಡಿಂಗ್ ಸ್ಪೀಡ್ ಆಫ್ 2 ಟ್ರೈನ್ಸ್ ಆಫ್ಟರ್ ಕ್ರಾಸಿಂಗ್ ಈಚ್ ಅದರ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲು 2 ಟ್ರೈನ್ಸ್ ಇದೆ, ಟ್ರೈನ್ ಎ ಮತ್ತು ಟ್ರೈನ್ ಬಿ. ಸೊ 2 ಟ್ರೈನ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಟ್ರೈನ್ ಎ ಸ್ಟೇಷನ್ ಪಿ ಅಂದರೆ ಇಲ್ಲಿಂದ ಹೊರಡುತ್ತೆ, ಲೆಫ್ಟಿಂದ ರೈಟ್ ಸೈಡಿಗೆ. ಟ್ರೈನ್ ಬಿ ಸ್ಟೇಷನ್ ಕ್ಯೂವಿಂದ ಹೊರಡುತ್ತೆ, ಸೊ ರೈಟಿಂದ ಲೆಫ್ಟಿಗೆ. 2 ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ. ಎಟ್ ಸಮ್ ಪಾಯಿಂಟ್, ಎಕ್ಸಾಂಪಲು ಆರ್ ಪಾಯಿಂಟ್ ಅಂದ್ಕೊಳ್ಳಿ, ಇಲ್ಲಿ ಬಂದು ಮೀಟ್ ಆಗ್ತವೆ 2. ಮೀಟ್ ಆದಮೇಲೆ ಟ್ರೈನ್ 1 ಈ ಪಾಯಿಂಟ್ ಆರಿಂದ ಪಾಯಿಂಟ್ ಕ್ಯೂವರೆಗೂ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಅದನ್ನ T1 ಅಂದ್ಕೊಳ್ಳಿ. ಎಕ್ಸಾಂಪಲು 25 ಸೆಕೆಂಡ್ಸ್ ಅಂದ್ಕೊಳ್ಳಿ. ಮತ್ತು ಸೇಮ್ ಅದೇ ಟ್ರೈನ್ ಬಿ ಪಾಯಿಂಟ್ ಆರಿಂದ ಪಾಯಿಂಟ್ ಪಿವರೆಗೂ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ಟೈಮ್ ಕೊಟ್ಟಿರ್ತಾರೆ, ಅದು T2. ಓಕೆನಾ. ಅದು ಎಕ್ಸಾಂಪಲ್ಲು 49 ಸೆಕೆಂಡ್ಸ್ ಅಂದ್ಕೊಳ್ಳಿ. ಇದೇನು T1 ಮತ್ತು T2 ಟೈಮ್ಸ್. ಇದು ಈ ಥರ ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಸ್ಪೀಡ್ ಆಫ್ ದ ಟ್ರೈನ್ ಬಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ. ಇದರಲ್ಲಿ ನಿಮಗೆ ಟ್ರೈನ್ ಎದು ಸ್ಪೀಡ್ ಕೊಟ್ಟಿರ್ತಾರೆ, ಬಟ್ ಟ್ರೈನ್ ಬಿದು ಸ್ಪೀಡ್ ಕೊಟ್ಟಿರಲ್ಲ. ಎಕ್ಸಾಂಪಲ್ ಇದು ಒಂದು 50 km/h ಹೋಗ್ತಾ ಇದೆ ಅಂದ್ಕೊಳ್ಳಿ, ಬಟ್ ಟ್ರೈನ್ ಬಿದು ಸ್ಪೀಡ್ ಕೊಟ್ಟಿರಲ್ಲ. ನಿಮಗೆ T1, T2 ಮತ್ತು ಟ್ರೈನ್ ಎದು ಸ್ಪೀಡ್ ಕೊಟ್ಟಿರ್ತಾರೆ. ಫೈಂಡ್ ದ ಸ್ಪೀಡ್ ಆಫ್ ಟ್ರೈನ್ ಬಿ ಅಂತ ಕೇಳ್ತಾರೆ. ಆವಾಗ ನಿಮ್ಮ ಫಾರ್ಮುಲಾ ಇದಾಗುತ್ತೆ. ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್ ಬಿ ಈಕ್ವಲ್ ಟು ಸ್ಪೀಡ್ ಆಫ್ ಫಸ್ಟ್ ಟ್ರೈನ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ T1/T2. ಇಲ್ಲಿ ಎ ಅಂದರೆ ಸ್ಪೀಡ್ ಆಫ್ ಫಸ್ಟ್ ಟ್ರೈನ್, T1 ಅಂದರೆ ಟೈಮ್ ಟೇಕನ್ ಬೈ ಫಸ್ಟ್ ಟ್ರೈನ್ ಟು ರೀಚ್ ಆಫ್ಟರ್ ಮೀಟಿಂಗ್. ಇದು ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟಿಂದ ಸ್ಟೇಷನ್ ಕ್ಯೂಗೆ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೊಟ್ಟಿರ್ತಾರೆ, ಸೊ ಅದು T1. ಸೇಮ್ ಇದರಲ್ಲೂ ಪಾಯಿಂಟ್ ಆರಿಂದ ಪಾಯಿಂಟ್ ಪಿ ಸ್ಟೇಷನ್ ಪಿಗೆ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಂತ ಕೊಟ್ಟಿರ್ತಾರೆ, ಅದು T2. ಓಕೆ. ಎಕ್ಸಾಂಪಲ್ ನೋಡೋಣ. 2 trains start from Mumbai and Delhi
towards each other. After crossing each other, Mumbai train takes 12 hours to reach Delhi. Delhi train takes 8 hours to reach Mumbai. Speed of Mumbai train equal to 60 km/h. ನಿಮಗೆ ಇಲ್ಲಿ T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಟ್ರೈನ್ ಎ ಕೊಟ್ಟಿದ್ದಾರೆ. ಇದು ಸ್ಪೀಡ್ ಆಫ್ ಟ್ರೈನ್ ಎ, ಇದು ಸ್ಪೀಡ್ ಆಫ್ ಟ್ರೈನ್ ಎ, ಸ್ಪೀಡ್ ಆಫ್ ಟ್ರೈನ್ ಎ. ನಿಮಗೆ ಸ್ಪೀಡ್ ಆಫ್ ಟ್ರೈನ್ ಬಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಾರ್ಮುಲಾ ಏನಿದೆ, ಸ್ಪೀಡ್ ಆಫ್ ಟ್ರೈನ್ ಬಿ ಈಕ್ವಲ್ ಟು ಸ್ಪೀಡ್ ಆಫ್ ಟ್ರೈನ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ T1/T2. ಟ್ರೈನ್ ಎ ಸ್ಪೀಡ್ ಏನಿದೆ 60 ಇಂಟು T1 ಎಷ್ಟು ಇಲ್ಲಿದೆ ನೋಡಿ, ಇದು T1 12 ಅವರ್ಸು, T2 8 ಅವರ್ಸ್. ಸೊ ಅದು ಆ ವ್ಯಾಲ್ಯೂಸ್ ಇಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ನೀವು ಸಾಲ್ವ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರು 73.2 km/h ಬರುತ್ತೆ. ಟೆಕ್ನಿಕ್ 6, ಟೈಮ್ ಫಾರ್ 2 ಟ್ರೈನ್ಸ್ ಟು ಮೀಟ್. ಇಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲು 2 ಟ್ರೈನ್ಸ್ ಇದೆ, ಟ್ರೈನ್ 1, ಟ್ರೈನ್ 2. ಎರಡು ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇದೆ. ಟ್ರೈನ್ 1 ಸ್ಟೇಷನ್ ಪಿ ಇಂದ ಸ್ಟಾರ್ಟ್ ಆಗಿ ಕ್ಯೂ ಸೈಡು ಹೋಗುತ್ತೆ. ಟ್ರೈನ್ 2 ಸ್ಟೇಷನ್ ಕ್ಯೂ ಇಂದ ಸ್ಟಾರ್ಟ್ ಆಗಿ ಸ್ಟೇಷನ್ ಪಿ ಸೈಡ್ ಹೋಗುತ್ತೆ. ಅಂದರೆ ಟ್ರೈನ್ 1 ಲೆಫ್ಟಿಂದ ರೈಟ್ ಸೈಡಿಗೆ ಮೂವ್ ಆಗುತ್ತೆ, ಟ್ರೈನ್ 2 ರೈಟಿಂದ ಲೆಫ್ಟಿಗೆ ಮೂವ್ ಆಗುತ್ತೆ. ಟ್ರೈನ್ 1 ಎಕ್ಸಾಂಪಲ್ ಸ್ಪೀಡು 50 km/h ಇದೆ ಅಂದ್ಕೊಳ್ಳಿ, ಮತ್ತು ಟ್ರೈನ್ 2 60 km/h ಇದೆ ಅಂದ್ಕೊಳ್ಳಿ. ಎರಡೂ ಒಟ್ಟಿಗೆ ಸ್ಟಾರ್ಟ್ ಆಗೋಲ್ಲ. ಟ್ರೈನ್ 1 6 ಗಂಟೆಗೆ 6 AM ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಹೊರಡೋಕ್ಕೆ. ಟ್ರೈನ್ 2 7 AM ಹೊರಡುತ್ತೆ ಅಂದ್ಕೊಳ್ಳಿ. ಓಕೆನಾ? ಆಫ್ಟರ್ ಸಮ್ ಟೈಮು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಈ ಪಾಯಿಂಟ್ R ಅಂದ್ಕೊಳ್ಳಿ. ಓಕೆನಾ? ನಿಮಗೆ ಕ್ವಶನಲ್ಲಿ ಏನು ಕೇಳ್ತಾರೆ ಅಂದರೆ ಎಷ್ಟು ಟೈಮ್ ಆದಮೇಲೆ ಎರಡು ಟ್ರೈನು ಮೀಟ್ ಆಗುತ್ತಂತ. ಸೊ ಅದಕ್ಕೆ ನಿಮಗೆ ಫಾರ್ಮುಲಾ ಏನಿದೆ ಇದು, T = D ± ಬ್ರ್ಯಾಕೆಟಲ್ಲಿ B × H / A + B. ಡಿ ಅಂದ್ರೇನು? ಟೋಟಲ್ ಡಿಸ್ಟೆನ್ಸು. ಯಾವುದಕ್ಕೆ? P ಮತ್ತು Q ಮಧ್ಯೆ ಇರೋ ಡಿಸ್ಟೆನ್ಸು ಇದು. P ಮತ್ತು Q ಮಧ್ಯೆ ಇರೋ ಡಿಸ್ಟೆನ್ಸು ಇದು D. ಓಕೆನಾ? ಬಿ ಅಂದರೆ ಸ್ಪೀಡ್ ಆಫ್ ಸೆಕೆಂಡ್ ಟ್ರೈನ್, ಇದು 60 km. ಇದು ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಇದು ಬಿ ಅಂದರೆ ಟ್ರೈನ್ 2ದು ಸ್ಪೀಡ್. ಹೆಚ್ ಅಂದರೆ ಟೈಮ್ ಡಿಫ್ರೆನ್ಸ್. ಅಂದರೆ ಟ್ರೈನ್ 1 ಮತ್ತು ಟ್ರೈನ್ 2 ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ. ಇದು 6 ಗಂಟೆಗೆ ಹೊರಡುತ್ತೆ, ಅದು 7 ಗಂಟೆಗೆ ಹೊರಡುತ್ತೆ. ಅಂದರೆ ಅದು ಎರಡರ ಮಧ್ಯೆ 1 hour ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಇದು ಹೆಚ್ ಅಂದರೆ ಟೈಮ್ ಡಿಫ್ರೆನ್ಸು. ಎ ಅಂದರೆ ಟ್ರೈನ್ 1ದು ಸ್ಪೀಡ್, ಬಿ ಅಂದರೆ ಆಲ್ರೆಡಿ ಹೇಳಿದೆ ನಾನು, ಇದೆ ಟ್ರೈನ್ 2ದು ಸ್ಪೀಡ್. ಇಲ್ಲಿ ಫಾರ್ಮುಲಾದಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಯಾವಾಗ ತೊಗೋಬೇಕಂದ್ರೆ ವೆನ್ ಸೆಕೆಂಡ್ ಟ್ರೈನ್ ಸ್ಟಾರ್ಟ್ಸ್ ಆಫ್ಟರ್ ದ ಫಸ್ಟ್ ಟ್ರೈನ್. ಅಂದರೆ ಫಸ್ಟ್ ಟ್ರೈನು ಫಸ್ಟ್ ಹೊರಡುತ್ತೆ, ಸೆಕೆಂಡ್ ಟ್ರೈನು ಆಮೇಲೆ ಹೊರಡುತ್ತೆ. ಅಂಥ ಟೈಮಲ್ಲಿ ನೀವು ಪ್ಲಸ್ ತೊಗೋಬೇಕು. ಇನ್ ಕೇಸ್ ಸೆಕೆಂಡ್ ಟ್ರೈನೇ ಫಸ್ಟ್ ಹೊರಟಿದೆ, ಫಸ್ಟ್ ಟ್ರೈನು ಆಮೇಲೆ ಹೊರಟಿದೆ ಅಂದರೆ ನೀವು ನೆಗೆಟಿವ್ ಸೈನ್ ತೊಗೋಬೇಕು. ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಎಕ್ಸಾಂಪಲ್ ನೋಡೋಣ. ಡಿಸ್ಟೆನ್ಸ್ ಬಿಟ್ವೀನ್ P ಆ್ಯಂಡ್ Q = 110 km. P ಆ್ಯಂಡ್ Q ಸ್ಟೇಷನ್ಸ್. ಓಕೆ, ಅದೆರಡು ಸ್ಟೇಷನ್ ಮಧ್ಯೆ 110 km ಡಿಸ್ಟೆನ್ಸ್ ಇದೆ ಅಂತೆ. ಸೊ ಇದೇನು ನಮ್ಮದು ಡಿ. ಓಕೆ, ಟ್ರೈನ್ 1 ಸ್ಟಾರ್ಟ್ಸ್ ಫ್ರಮ್ P at 7 AM ಆ್ಯಂಡ್ ಇಟ್ ಸ್ಪೀಡ್ 20 km/h. ಇದೇನಾಗುತ್ತೆ ನಿಮ್ಮದು ಎ. ಟ್ರೈನ್ 2 ಸ್ಟಾರ್ಟ್ಸ್ ಫ್ರಮ್ Q at 8 AM, ಸ್ಪೀಡ್ = 25 km/h. ಇದು ಬಿ ನಿಮ್ಮದು. ಸೊ ಈ ವ್ಯಾಲ್ಯೂಸ್ನ ನೀವು ಈ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ಡಿ ಅಂದ್ರೇನು? 110. ಪ್ಲಸ್ ತೊಗೋಬೇಕಾ ಮೈನಸ್ ತೊಗೋಬೇಕಾ? ಟ್ರೈನ್ 2 ಆಮೇಲೆ ಹೊರಟಿದೆ, ಸೊ ನೀವು ಪ್ಲಸ್ ತೊಗೊಳ್ಳಿ. ಇನ್ ಕೇಸ್ ಟ್ರೈನ್ 2ನೇ ಫಸ್ಟ್ ಹೊರಟಿದ್ದಿದ್ರೆ ಅವಾಗ ನೀವು ನೆಗೆಟಿವ್ ತೊಗೋಬೇಕಾಗುತ್ತೆ. ಬಿ ಅಂದರೆ 25. ಹೆಚ್ ಅಂದರೆ ನಾನೇನು ಹೇಳಿದೆ, ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಎರಡು ಟ್ರೈನ್ ಮಧ್ಯೆ ಟೈಮ್ ಡಿಫ್ರೆನ್ಸ್ ಏನಿದೆ ಅಂತ. ಇದು 7 ಗಂಟೆಗೆ ಹೊರಡುತ್ತೆ, ಇದು 8 ಗಂಟೆಗೆ ಹೊರಡುತ್ತೆ. ಅಂದರೆ 1 hour ಡಿಫ್ರೆನ್ಸ್ ಇದೆ. ಸೊ ಹೆಚ್ 1 ಆಗುತ್ತೆ. / A + B, 20 + 25.
ಇದೇನಾಗುತ್ತೆ 110 ಪ್ಲಸ್ 25 ಇಂಟು 1 25 ಆಗುತ್ತೆ ಡಿವೈಡೆಡ್ ಬೈ 45. ಇದೇನಾಗುತ್ತೆ 135 ಡಿವೈಡೆಡ್ ಬೈ 45. ಸೊ ನಿಮ್ಮದು ಫೈನಲ್ ಆನ್ಸರು 3. ಏನಿದು ಟೈಮ್ 3 hours. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಫ್ಟರ್ 3 hours ಫ್ರಮ್ 8 AM ದೆ ಮೀಟ್ ಎಟ್ 11 AM. 8 ಯಾಕೆ ತೊಗೊಂಡಿದ್ದಾರೆ? ಫಸ್ಟಿಗೆ ಟ್ರೈನ್ 1 ಅಷ್ಟೇ ಹೊರಡುತ್ತೆ, ಓಕೆನಾ. 1 hour ಆದಮೇಲೆ ಟ್ರೈನ್ 2 ಹೊರಡುತ್ತೆ. ಸೊ ನೀವು ಯಾವಾಗಲೂ ಸೆಕೆಂಡ್ ಟ್ರೈನ್ ಯಾವಾಗ ಹೊರಡುತ್ತೆ ಆ ಟೈಮಿಂದ ಎಷ್ಟು ಟೈಮ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಸೊ 8 AM ಪ್ಲಸ್ 3 hours ಎಷ್ಟಾಗುತ್ತೆ? 11 AM ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಓಕೆ. ಟೆಕ್ನಿಕ್ 7, ಫೈಂಡಿಂಗ್ ಸ್ಪೀಡ್ ವೆನ್ ಒನ್ ಟ್ರೈನ್ ಈಸ್ ಸ್ಲೋವರ್ ಆರ್ ಫಾಸ್ಟರ್ ದೆನ್ ದ ಅದರ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ, 2 ಟ್ರೈನ್ಸ್ ಇದೆ, ಟ್ರೈನ್ 1 ಮತ್ತು ಟ್ರೈನ್ 2. ಎರಡು ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾ ಇದೆ. ಟ್ರೈನ್ 1 ಸ್ಟೇಷನ್ ಪಿ ಇಂದ ಹೊರಡುತ್ತೆ, ಟ್ರೈನ್ 2 ಸ್ಟೇಷನ್ ಕ್ಯೂ ಇಂದ ಹೊರಡುತ್ತೆ. ಸೊ 2 ಟ್ರೈನ್ದು ಸ್ಪೀಡ್ ಕೊಟ್ಟಿರಲ್ಲ ಅವರು ಏನು ಕೊಟ್ಟಿರ್ತಾರೆ, ಒಂದು ಟ್ರೈನು ಇನ್ನೊಂದು ಟ್ರೈನ್ಗಿಂತಲೂ ಸ್ಪೀಡ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಎಷ್ಟು ಸ್ಪೀಡ್ ಆಗಿದೆ? 5 ಕಿಲೋಮೀಟರ್, 10 ಕಿಲೋಮೀಟರ್ಸ್, ಇಷ್ಟು ಏನೋ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಟ್ರೈನ್ 1 ಈಸ್ 10 km/h ಸ್ಪೀಡರ್ ದೆನ್ ಆರ್ ಫಾಸ್ಟರ್ ದೆನ್ ಟ್ರೈನ್ 2 ಅಂತ ಕೊಟ್ಟಿರ್ತಾರೆ. ಅಥವಾ ಟ್ರೈನ್ 2 ಈಸ್ 5 km ಸ್ಲೋವರ್ ದೆನ್ ಟ್ರೈನ್ 1 ಅಂತ ಈ ಥರ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇದು ಫಾಸ್ಟರು ಅಥವಾ ಸ್ಲೋವರು ಈ ಥರ ಕೊಟ್ಟಿರ್ತಾರೆ. ಒಂದು ಟ್ರೈನ್ಗಿಂತಲೂ ಇನ್ನೊಂದು ಟ್ರೈನು ಫಾಸ್ಟ್ ಆಗಿರ್ಬೋದು ಅಥವಾ ಸ್ಲೋ ಆಗಿರ್ಬೋದು, ಆ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಮತ್ತು 2 ಸ್ಟೇಷನ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೊಟ್ಟಿರ್ತಾರೆ. ಪಿ ಮತ್ತು ಕ್ಯೂ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಅವರು ಡಿ ಅಂತ ಕನ್ಸಿಡರ್ ಮಾಡ್ತಾರೆ, ಓಕೆನಾ. ಮತ್ತು ಈ 2 ಟ್ರೈನ್ಸು ಎಷ್ಟು ಟೈಮ್ ಆದಮೇಲೆ ಮೀಟ್ ಆಗುತ್ತೆ ಅಂತ ಒಂದು ಟೈಮ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇಲ್ಲಿ ಪಾಯಿಂಟ್ 6 ಮೀಟ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಇದು ಮೀಟ್ ಆಗೋ ಟೈಮು ಎಷ್ಟು ಟೈಮ್ ತೊಗೊಳುತ್ತೆ, 2 ಟೈಮ್ ಅಂದರೆ 2 ಟ್ರೈನ್ಸ್ ಮೀಟ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದು ಟಿ ಅಂತ ಕೊಟ್ಟಿರ್ತಾರೆ. ಇಷ್ಟೆಲ್ಲ ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಸ್ಪೀಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಟ್ರೈನ್ 1 ಮತ್ತು ಟ್ರೈನ್ 2. ಅದಕ್ಕೆ ಫಾರ್ಮುಲಾ ಇರೋದು, ಇಫ್ ಯು ವಾಂಟ್ ಟು ಫೈಂಡ್ ಸ್ಪೀಡ್ ಆಫ್ ಫಾಸ್ಟರ್ ಟ್ರೈನ್, ಸ್ಪೀಡ್ ಈಕ್ವಲ್ ಟು ಡಿ ಪ್ಲಸ್ ಟಿ ಎಕ್ಸ್ ಡಿವೈಡೆಡ್ ಬೈ 2t. ಇನ್ ಕೇಸ್ ಆಫ್ ಈಗ ಟ್ರೈನ್ 1 ಫಾಸ್ಟರ್ ಇದೆ ಅಂದ್ಕೊಳ್ಳಿ, ಆವಾಗ ಈ ಫಾರ್ಮುಲಾ ಯೂಸ್ ಮಾಡಿ. ಅಥವಾ ನಿಮಗೆ ಸ್ಲೋವರ್ ಟ್ರೈನ್ದು ಸ್ಪೀಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾಗ ಟ್ರೈನ್ 2ನೇ ಸ್ಲೋ ಇದೆ ಅಂದ್ಕೊಳ್ಳಿ, ಆವಾಗ ನಿಮಗೆ ಫಾರ್ಮುಲಾ ಏನಾಗುತ್ತೆ, ಸ್ಪೀಡ್ ಈಕ್ವಲ್ ಟು ಡಿ ಮೈನಸ್ ಟಿ ಎಕ್ಸ್ ಡಿವೈಡೆಡ್ ಬೈ 2t. ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಟೇಷನ್ಸ್, ಟಿ ಅಂದರೆ ಯಾವ ಟೈಮಲ್ಲಿ ಎಷ್ಟು ಟೈಮಲ್ಲಿ ಅದು ಮೀಟ್ ಆಗುತ್ತಂತ, ಎಕ್ಸ್ ಅಂದರೆ ಅದು 2 ಟ್ರೈನ್ದು ಸ್ಪೀಡ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಅದು ಫಾಸ್ಟರ್ ಇರ್ಬೋದು ಅಥವಾ ಸ್ಲೋವರು ಇರ್ಬೋದು. ನಿಮಗೆ ಎಕ್ಸಾಂಪಲಲ್ಲಿ ಅರ್ಥ ಆಗುತ್ತದೆ ಹೇಗಂತ. ಸೊ ಎಕ್ಸಾಂಪಲ್ ನೋಡೋಣ. 2 trains start from stations A and B which are 138 km apart. ಇದೇನು ನಿಮ್ಮದು ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ದೇ ಮೂವ್ ಟುವರ್ಡ್ಸ್ ಈಚ್ ಅದರ್ ಆ್ಯಂಡ್ ಮೀಟ್ ಆಫ್ಟರ್ 6 hours. ಇದೇನು ನಿಮ್ಮದು ಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒನ್ ಟ್ರೈನ್ ಈಸ್ 7 km/h ಫಾಸ್ಟರ್ ದೆನ್ ದ ಅದರ್, ಫೈಂಡ್ ದ ಸ್ಪೀಡ್ ಆಫ್ ದ ಸ್ಲೋವರ್ ಟ್ರೈನ್. ಸೊ ಇದು ನಿಮ್ಮದು ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಾರ್ಮುಲಾ ಏನಾಗುತ್ತೆ ನಿಮ್ಮದು, ಕ್ವಶನ್ ಏನಿದೆ, ಫೈಂಡ್ ದ ಸ್ಪೀಡ್ ಆಫ್ ಸ್ಲೋವರ್ ಟ್ರೈನ್. ಇದು ಇಂಪಾರ್ಟೆಂಟ್. ಫೈಂಡ್ ದ ಸ್ಪೀಡ್ ಆಫ್ ದ ಸ್ಲೋವರ್ ಟ್ರೈನ್. ಸ್ಲೋವರ್ ಟ್ರೈನ್ ಇದ್ದಾಗ ನಿಮ್ಮ ಫಾರ್ಮುಲಾ ಏನಿರುತ್ತೆ, ಏನು, ಡಿ ಮೈನಸ್ ಟಿ ಇಂಟು ಎಕ್ಸ್ ಡಿವೈಡೆಡ್ ಬೈ 2t, ಓಕೆನಾ. ಡಿ ಏನು ಇಲ್ಲಿ 138 ಮೈನಸ್ ಟಿ ಏನು 6 ಇಂಟು ಎಕ್ಸ್ ವ್ಯಾಲ್ಯೂ ಏನು 7 ಡಿವೈಡ್ ಬೈ 2 ಇಂಟು ಟಿ ವ್ಯಾಲ್ಯೂ ಈಸ್ 6. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, 96 ಡಿವೈಡೆಡ್ ಬೈ 12 8 96. ಸೊ 8 km/h. ಇದೇನು ಸ್ಪೀಡ್ ಆಫ್ ಸ್ಲೋವರ್ ಟ್ರೈನ್ ನಿಮಗೆ ಸಿಕ್ಕಿರೋದು. ನೀವು ಐದರ್ ಈ ಥರ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಆನ್ಸರ್ ತರ್ಬೋದು, ಅಥವಾ ನೀವು ನಾರ್ಮಲ್
ಡಿಸ್ಟೆನ್ಸ್ ಇಸ್ಕೊಲ್ ಟು ಸ್ಪೀಡ್ ಇಂಟು ಟೈಮ್, ಆ ಫಾರ್ಮುಲಾ ಇಟ್ಕೊಂಡು ಈ ಮೆಥಡಲ್ಲೂ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಏನು ಮಾಡಿದ್ದಾರೆ, ಸ್ಪೀಡ್ ಆಫ್ ಸ್ಲೋವರ್ ಟ್ರೈನ್ ನಮಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ದೆನ್ ಸ್ಪೀಡ್ ಆಫ್ ಫಾಸ್ಟರ್ ಟ್ರೈನ್ ಈಕ್ವಲ್ ಟು ಎಕ್ಸ್ ಪ್ಲಸ್ 7 km/h ಅಂತ ತೊಗೊಂಡಿದ್ದಾರೆ. ಯಾಕಂದರೆ ಅದು 7 km ಫಾಸ್ಟರ್ ದೆನ್ ಸ್ಲೋವರ್ ಟ್ರೈನ್ ಅಲ್ವಾ, ಸೊ ಅದಕ್ಕೆ ಎಕ್ಸ್ ಪ್ಲಸ್ 7 ಅಂತ ತೊಗೊಂಡಿದ್ದಾರೆ. ಟೈಮು 6 hours, ಡಿಸ್ಟೆನ್ಸು 138 km/h, ಸಾರಿ ಡಿಸ್ಟೆನ್ಸು 138 km. ಸೊ ಇದೇನು ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಮಾಡಿದ್ದಾರೆ. ಓಕೆನಾ, ಸ್ಪೀಡ್ ಏನು ತೊಗೊಂಡಿದ್ದಾರೆ, ಇದು ಎರಡು ಸ್ಪೀಡ್ ಆ್ಯಡಪ್ ಮಾಡಿದ್ದಾರೆ. ಟ್ರೈನ್ 1 ಟ್ರೈನ್ 2 ಎರಡು ಎಕ್ಸ್ ಪ್ಲಸ್ 7 ಈಕ್ವಲ್ ಟು ಡಿಸ್ಟೆನ್ಸ್ ಏನು 138, ಇದು ಡಿವೈಡ್ ಬೈ 6 ಟೈಮ್. ಸೊ ಇದನ್ನ ಸಾಲ್ವ್ ಮಾಡಿದರೆ ಅವರಿಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 8, ಇದು ಸ್ಲೋವರ್ ಟ್ರೈನ್. ಈ 8 ಪ್ಲಸ್ 7 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 15. ಸೊ ಇದು ಫಾಸ್ಟರ್ ಟ್ರೈನ್ದು ಸ್ಪೀಡ್. ನೀವು ಈ ಥರನೂ ಮಾಡ್ಬೋದು ಅಥವಾ ಈ ಫಾರ್ಮುಲಾ ಯೂಸ್ ಮಾಡಿನೂ ಮಾಡ್ಬೋದು, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡಿ. ಟೆಕ್ನಿಕ್ 8, ಫೈಂಡಿಂಗ್ ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ವೆನ್ ಸ್ಪೀಡ್ ಈಸ್ ರೆಡ್ಯೂಸ್ಡ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ, ಒಂದು ಟ್ರೈನ್ ಇದೆ, ಅದು ಸ್ಟೇಷನ್ ಪಿ ಇಂದ ಸ್ಟೇಷನ್ ಕ್ಯೂ ಕಡೆಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಸೊ ಅದು ಟ್ರೈನು ಈ ಕಡೆ ಟ್ರಾವೆಲ್ ಮಾಡುವಾಗ T1 ಅವರ್ಸಲ್ಲಿ ರೀಚ್ ಆಗುತ್ತಂತ. ಯಾವಾಗ ಇನಿಷಿಯಲಿ ಒಂದು ಸ್ಪೀಡ್ ಇರುತ್ತೆ, ಎಕ್ಸಾಂಪಲ್ 100 km/h ಅಂದ್ಕೊಳ್ಳಿ. ಓಕೆನಾ, ಈ ಸ್ಪೀಡಲ್ಲಿದ್ದಾಗ T1 ಟೈಮಲ್ಲಿ ರೀಚ್ ಆಗುತ್ತೆ. ಓಕೆನಾ, ಆಮೇಲೆ ಸೇಮ್ ಟ್ರೈನು ಅದರದ್ದು ಸ್ಪೀಡ್ ರೆಡ್ಯೂಸ್ ಮಾಡಿದರೆ, ಎಕ್ಸಾಂಪಲು 80 km/h ಮಾಡಿದರೆ, ಸೇಮ್ ಟ್ರೈನು ಪಿ ಇಂದ ಕ್ಯೂಗೆ ರೀಚ್ ಆಗೋಕ್ಕೆ T2 ಅವರ್ಸಲ್ಲಿ ರೀಚ್ ಆಗುತ್ತಂತೆ. T1 ಅಂದರೆ ಎಕ್ಸಾಂಪಲ್ ಇದು ಒಂದು 6 ಅವರ್ಸಲ್ಲಿ ರೀಚ್ ಆಗುತ್ತೆ, ಯಾವಾಗ 100 km/h ಇದ್ದಾಗ. T2 ಅಂದರೆ ಇದೊಂದು 5 ಅವರ್ಸಲ್ಲಿ ರೀಚ್ ಆಗುತ್ತೆ, ಅಂದರೆ ಇದು 80 km/h ಹೋದಾಗ 5 ಅವರ್ಸಲ್ಲಿ ರೀಚ್ ಆಗುತ್ತೆ. ಇಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ ಡಿಸ್ಟೆನ್ಸ್ ಕೇಳ್ತಾರೆ ಕ್ವಶನಲ್ಲಿ. ಪಿ ಮತ್ತು ಕ್ಯೂ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ಈ ಟ್ರೈನ್ದು ಸ್ಪೀಡ್ ಎಷ್ಟಿದೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಇನಿಷಿಯಲಿ ನಿಮಗೆ ಒಂದು ಟೈಮ್ ಕೊಟ್ಟಿರ್ತಾರೆ ಮತ್ತು ಅದ್ರ ಸ್ಪೀಡ್ ರೆಡ್ಯೂಸ್ ಆದಾಗ ಎಷ್ಟು ಟೈಮ್ ಬೇಕು ರೀಚ್ ಆಗೋಕ್ಕೆ ಅಂತ ಕೊಟ್ಟಿರ್ತಾರೆ. ಆ್ಯಕ್ಚುಯಲ್ ಸ್ಪೀಡು ನಿಮಗೆ ಕೊಟ್ಟಿರಲ್ಲ, ಟ್ರೈನ್ದು ರೆಡ್ಯೂಸ್ಡ್ ಸ್ಪೀಡ್ ಕೊಟ್ಟಿರ್ತಾರೆ, ಇಷ್ಟು ರೆಡ್ಯೂಸ್ ಆಗುತ್ತೆ ಅಂತ. ಓಕೆ, ಆವಾಗ ನಿಮಗೆ ಡಿಸ್ಟೆನ್ಸು ಮತ್ತು ಸ್ಪೀಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾಗ ಫಾರ್ಮುಲಾ ಏನಿದೆ, ಇದು ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ಏನಾಗುತ್ತೆ, D = T1 × T2 × A ಡಿವೈಡೆಡ್ ಬೈ T2 - T1. ಇದು ನಿಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಇಲ್ಲಿ ಎ ಅಂದರೆ ರೆಡ್ಯೂಸ್ಡ್ ಸ್ಪೀಡ್, ಇದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಯಲ್ ಸ್ಪೀಡ್ ಅಲ್ಲ ಇದು. ಓಕೆನಾ, ನಿಮಗೆ ಸ್ಪೀಡ್ ಆಫ್ ದ ಟ್ರೈನ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದು D × T2 - T1 ಡಿವೈಡೆಡ್ ಬೈ T1 × T2. ಎಕ್ಸಾಂಪಲ್ ನೋಡೋಣ, ನಿಮಗೆ ಅರ್ಥ ಆಗುತ್ತೆ. ಎ ಟ್ರೈನ್ ಕವರ್ಸ್ ಡಿಸ್ಟೆನ್ಸ್ ಬಿಟ್ವೀನ್ 2 stations A and B in 2 hours. If the speed reduced by 6 km/h, it covers the same distance in 3 hours. Find the distance and speed of the train. ನಿಮಗೆ ಇಲ್ಲಿ ಇದೇನು ಕೊಟ್ಟಿದ್ದಾರೆ, 2 hours ಅಂದರೆ ಇದು T1 ಕೊಟ್ಟಿದ್ದಾರೆ, ಇದು T2 ಕೊಟ್ಟಿದ್ದಾರೆ. ರೆಡ್ಯೂಸ್ಡ್ ಸ್ಪೀಡ್ ರೆಡ್ಯೂಸಸ್ ಬೈ 6 km/h, ಇದೇನು ನಿಮ್ಮದು ಎ. ಓಕೆನಾ, ನಿಮ್ಮ ಫಾರ್ಮುಲಾ ಏನಿದೆ, T1 ಕೊಟ್ಟಿದ್ದಾರೆ, T2 ಕೊಟ್ಟಿದ್ದಾರೆ ಮತ್ತು ಎ ಕೊಟ್ಟಿದ್ದಾರೆ. D = ಇದು ಫಾರ್ಮುಲಾ ನಿಮ್ಮದು, T1 × T2 × A ಡಿವೈಡ್ ಬೈ T2 - T1. ಸೊ ಈ ವ್ಯಾಲ್ಯೂಸು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿದ್ರೆ ನಿಮ್ಮದು 2 × 3 × 6 ಡಿವೈಡ್ ಬೈ 3 - 2 ಬರುತ್ತೆ. ಸೊ ಡಿಸ್ಟೆನ್ಸು ಪಿ ಆ್ಯಂಡ್ ಕ್ಯೂ ಎರಡು ಸ್ಟೇಷನ್ಸ್ ಮಧ್ಯೆ 36 km ಇದೆ ಅಂತೆ. ಸ್ಪೀಡಿಗೆ ಫಾರ್ಮುಲಾ ಏನಿದೆ, ಈ ಫಾರ್ಮುಲಾ. ಸೊ ಡಿಸ್ಟೆನ್ಸು ಇಲ್ಲಿ ಬಂದಿದೆ ನಿಮಗೆ 36 × 3 - 2 ಡಿವೈಡ್ ಬೈ 2 × 3 ಮಾಡಿದ್ರೆ ನಿಮಗೆ ಸ್ಪೀಡು ಸಿಗುತ್ತೆ ಟ್ರೈನ್ದು 18 km/h. ಒಂದು ಪ್ರಾಕ್ಟೀಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸೊ ನೀವು ಇದನ್ನ ಸಾಲ್ವ್ ಮಾಡಿ, ನಿಮ್ದೇನು ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಟೆಕ್ನಿಕ್ 9, ಫೈಂಡಿಂಗ್ ದ ಟೈಮ್ ಆಫ್ ಸ್ಟಾಪೇಜ್ ಪರ್ ಅವರ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ, ಒಂದು ಟ್ರೈನ್ ಇದೆ,
ಅದು ಸ್ಟೇಷನ್ ಪಿ ಇಂದ ಸ್ಟೇಷನ್ ಕ್ಯೂ ಕಡೆಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಅದು ನಾನ್ ಸ್ಟಾಪ್ ಹೋಗುತ್ತೆ ಅಂದ್ಕೊಳ್ಳಿ. ನಾನ್ ಸ್ಟಾಪ್ ಹೋದಾಗ ಅದ್ರ ಸ್ಪೀಡ್ ಎಷ್ಟಿರುತ್ತೆ? ಎಕ್ಸಾಂಪಲ್ಲು 100 km/h ಅಂದ್ಕೊಳ್ಳಿ. ಇದೇನು ಅದ್ರದ್ದು ಟ್ರೈನ್ದು ಸ್ಪೀಡು. ಇದು ನಾನ್ ಸ್ಟಾಪ್ ಹೋದರೆ, ಇನ್ ಕೇಸ್ ಅದು ಮಧ್ಯೆ ಮಧ್ಯೆ ಸ್ಟಾಪ್ ಮಾಡ್ಕೊಂಡು ಹೋದರೆ ಅದ್ರದ್ದು ಆ್ಯಾವ್ರೇಜ್ ಸ್ಪೀಡ್ ರೆಡ್ಯೂಸ್ ಆಗುತ್ತಲ್ವಾ. ಅಂದರೆ ಅಲ್ಲಿ ನಿಂತು ಹೋದರೆ ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಅವಾಗ ಆ್ಯಾವ್ರೇಜ್ ಸ್ಪೀಡು ರೆಡ್ಯೂಸ್ ಆಗುತ್ತೆ. ಎಕ್ಸಾಂಪಲು 80 km/h ಆಗುತ್ತೆ ಅಂದ್ಕೊಳ್ಳಿ. ಇದು ಯಾವಾಗ? ನಾನ್ ಸ್ಟಾಪ್ ಹೋದಾಗ. ಇದು ಸ್ಟಾಪ್ ಮಾಡಿದಾಗ, ಓಕೆನಾ? ಮಧ್ಯೆ ಮಧ್ಯೆ ಸ್ಟಾಪ್ ಮಾಡಿದಾಗ ಈ ಥರ ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಅದು ಎಷ್ಟು ಮಿನಿಟ್ಸು ಸ್ಟಾಪ್ ಆಗುತ್ತೆ, ಅಂದರೆ ಅಲ್ಲೆಲ್ಲಿ ನಿಂತ್ಕೊಳ್ಳುತ್ತಲ್ಲ ಎಷ್ಟು ಮಿನಿಟ್ಸು ಅದು ನಿಂತ್ಕೊಂಡಿರುತ್ತಲ್ಲ ಆ ಟೈಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಎ ಅಂದ್ಕೊಳ್ಳಿ, ಇದನ್ನ ಬಿ ಅಂದ್ಕೊಳ್ಳಿ, ಓಕೆನಾ? ಸೊ ನೀವು ಟೈಮ್ ಆಫ್ ರೆಸ್ಟ್ ಪರ್ ಅವರ್ ಅಂದರೆ ಅದು ಎಷ್ಟು ಟೈಮ್ ಸ್ಟಾಪ್ ಆಗಿದೆ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ ಇದು ಫಾರ್ಮುಲಾ A - B / A, ಓಕೆನಾ? ಎ ಅಂದರೆ ಸ್ಪೀಡ್ ವಿತೌಟ್ ಸ್ಟಾಪೇಜ್, ಬಿ ಅಂದರೆ ಸ್ಪೀಡ್ ವಿತ್ ಸ್ಟಾಪೇಜ್. ಸೊ ನಿಮಗೆ A - B / A ಮಾಡಿದಾಗ ನಿಮಗೆ ಒಂದು ಟೈಮ್ ಸಿಗುತ್ತೆ. ಅದನ್ನ ನೀವು ಮಲ್ಟಿಪ್ಲೈ ಮಾಡಬೇಕು ಇಂಟು 60. ಯಾಕಂದರೆ ನೀವು ಅದು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡ್ಬೇಕಂದಾಗ ಮಲ್ಟಿಪ್ಲೈ ಬೈ 60 ಮಾಡಿ, ಓಕೆನಾ? ಎಕ್ಸಾಂಪಲ್ ನೋಡೋಣ. Without stoppage, the train's speed equal to 54 km/h. With stoppage, the train's speed equal to 45 km/h. ಇದೇನು ಎ, ಇದು ಬಿ, ಓಕೆನಾ? Find how many minutes the train stops per hour. ನಮ್ಮದು ಫಾರ್ಮುಲಾ ಏನಿದೆ? ಟೈಮ್ ಆಫ್ ರೆಸ್ಟ್ ಪರ್ ಅವರ್ ಈಕ್ವಲ್ ಟು A - B / A ಅಲ್ವಾ? ಸೊ A - B ಅಂದರೆ 54 - 45 / 54. ಇದೇನಾಗುತ್ತೆ? 54 - 45 9 ಆಗುತ್ತೆ. 9/54. ಸೊ ಇದು 1/9 6 54 ಅಲ್ವಾ? 1/6 ಆಗುತ್ತೆ. ಸೊ ಇದು ಏನು ನಿಮಗೆ ಅವರ್ಸಲ್ಲಿ ಸಿಕ್ತು ಈ ವ್ಯಾಲ್ಯೂ. ಇದನ್ನು ನೀವು ಮಿನಿಟ್ಸಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 60 ಮಾಡಿ. ಸೊ 6 1 6 10. ಸೊ ನಿಮ್ಮ ಫೈನಲ್ ಆನ್ಸರು 10 ಮಿನಿಟ್ಸ್. 10 ಮಿನಿಟ್ಸ್ ಸ್ಟಾಪೇಜಲ್ಲಿ ಅದ್ರದ್ದು ಟೈಮು 10 ಮಿನಿಟ್ಸ್ ಅಂತ ಗೊತ್ತಾಗುತ್ತೆ. therefore the train stops for 10 minutes every hour ಅಂತ. ಒಂದು ಪ್ರಾಕ್ಟೀಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವೇ ಸಾಲ್ವ್ ಮಾಡಿ. ಇದ್ರ ವ್ಯಾಲ್ಯೂಸು ನೀವು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಲಾಸ್ಟ್ ಟೆಕ್ನಿಕ್ 10. ಟೈಮ್ ಟೇಕನ್ ಬೈ 2 ಟ್ರೈನ್ಸ್ ಆಫ್ ಈಕ್ವಲ್ ಲೆಂತ್ ಟು ಕ್ರಾಸ್ ಈಚ್ ಅದರ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ 2 ಟ್ರೈನ್ ಇದೆ, ಓಕೆನಾ? ಟ್ರೈನ್ 1 ಮತ್ತು ಟ್ರೈನ್ 2. 2 ಟ್ರೈನ್ದು ಲೆಂತ್ ಸೇಮ್ ಇದೆ ಅಂತೆ. ಮತ್ತೇನು ಕೊಟ್ಟಿರ್ತಾರೆ ಅಂದರೆ ಟ್ರೈನ್ 1 ಈ ಪೋಲ್ನ ಕ್ರಾಸ್ ಮಾಡೋಕ್ಕೆ T1 ಮಿನಿಟ್ಸ್ ತೊಗೊಳುತ್ತಂತೆ, ಒಂದು ಟೈಮ್, ಓಕೆನಾ? ಎಕ್ಸಾಂಪಲ್ 10 ಸೆಕೆಂಡ್ಸ್ ಅಂದ್ಕೊಳ್ಳಿ, ಓಕೆನಾ? ಇದು T2. ಟ್ರೈನ್ 2 ಈ ಪೋಲ್ ಕ್ರಾಸ್ ಮಾಡೋಕ್ಕೆ T2 ಟೈಮ್ ತೊಗೊಳುತ್ತೆ. ಎಕ್ಸಾಂಪಲ್ 5 ಸೆಕೆಂಡ್ಸಲ್ಲಿ ಇದು ಕ್ರಾಸ್ ಮಾಡುತ್ತೆ ಅಂದ್ಕೊಳ್ಳಿ. ಇಷ್ಟು ನಿಮಗೆ ಕ್ವಶನಲ್ಲಿ ಇನ್ಪುಟ್ಸ್ ಅಂದರೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಇಷ್ಟು ಡೀಟೇಲ್ ಕೊಟ್ಟು ನಿಮಗೆ 2 ಟ್ರೈನು ಕ್ರಾಸ್ ಮಾಡೋಕ್ಕೆ, ಅಂದರೆ 2 ಟ್ರೈನ್ಸ್ ಕ್ರಾಸ್ ಈಚ್ ಅದರ್, ಎಷ್ಟು ಟೈಮ್ ಬೇಕು 2 ಟ್ರೈನ್ಸು ಕ್ರಾಸ್ ಮಾಡೋಕ್ಕೆ. ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು 2 ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ. ನಿಮಗೆ ಕ್ವಶನು ಅಪೋಸಿಟ್ ಡೈರೆಕ್ಷನಲ್ಲೂ ಕೊಟ್ಟಿರ್ಬೋದು. ಒಂದು ಟ್ರೈನು ಲೆಫ್ಟಿಂದ ರೈಟಿಗೆ ಮೂವ್ ಆಗ್ತಾ ಇರೋ ಹಾಗೆ, ಇನ್ನೊಂದು ಟ್ರೈನ್ ಟು ರೈಟಿಂದ ಲೆಫ್ಟಿಗೆ, ಅಂದರೆ ಅಪೋಸಿಟ್ ಡೈರೆಕ್ಷನ್ಸಲ್ಲಿ ಮೂವ್ ಆಗ್ತಾಯಿದೆ ಅಂತ ಆ ಥರನೂ ಕೊಡ್ಬೋದು. ನಿಮಗೆ ಸೇಮ್ ಡೈರೆಕ್ಷನ್ ಕೊಟ್ಟಾಗ ನೆಗೆಟಿವ್ ಸೈನ್ ಯೂಸ್ ಮಾಡಬೇಕು, ಅಪೋಸಿಟ್ ಕೊಟ್ಟಾಗ ಪಾಸಿಟಿವ್. ಇದು ಬೇಸಿಕ್, ಓಕೆನಾ? ಫಾರ್ಮುಲಾ ಏನು? ಟೈಮ್ ಟೇಕನ್ ಟು ಕ್ರಾಸ್ ಈಚ್ ಅದರ್ ಅಂತ ಕೇಳಿದಾಗ ಇದು ಫಾರ್ಮುಲಾ T = 2T1 T2 / T2 ± T1. ಪ್ಲಸ್ ಯಾವಾಗ? ಅಪೋಸಿಟಲ್ಲಿ ಬಂದಾಗ, ಮೈನಸ್ಸು ಸೇಮ್ ಡೈರೆಕ್ಷನಲ್ಲಿದ್ದಾಗ.
ಎಕ್ಸಾಂಪಲ್ ನೋಡೋಣ. 2 trains of equal lengths take 5 seconds and 6 seconds to cross a pole. ಇದೇನಾಗುತ್ತೆ ನಿಮ್ಮದು T1 T2. They move in the same direction. How long will they take to cross each other? Okay. T1 ಏನಿದೆ 5 seconds, T2 6 seconds. ನಮ್ಮ ಫಾರ್ಮುಲಾ ಏನಿದೆ T equal to 2T1 T2 divided by T2 plus or minus T1. ಸೊ ಈ ಫಾರ್ಮುಲಾದಲ್ಲಿ T1 T2 ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ. 2 ಇಂಟು 5 ಇಂಟು 6 ಡಿವೈಡೆಡ್ ಬೈ T2 ಮೈನಸ್ T1 ತೊಗೊಂಡಿದ್ದಾರೆ. ಯಾಕೆ? ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇದು ಇಂಪಾರ್ಟೆಂಟ್. ಓಕೆನಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ದೇ ಮೂವ್ ಇನ್ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನಲ್ಲಿದ್ದಾಗ ನೀವು ಮೈನಸ್ ಮಾಡಬೇಕು. ಸೊ 6 ಮೈನಸ್ 5. ನಿಮಗೇನು ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ಫೈನಲ್ ಆನ್ಸರು 60 seconds. ಒಂದು ಪ್ರಾಕ್ಟೀಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇದನ್ನ ಸಾಲ್ವ್ ಮಾಡಿ ನಿಮ್ದು ಏನು ಆನ್ಸರ್ ಬರುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಇಲ್ಲಿಗೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರೈನ್ಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ಯಾರ್ಯಾರಿಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ದಯವಿಟ್ಟು ಅವರು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ. ಯಾರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ನಾನು ಪ್ರಾಕ್ಟೀಸ್ ಎಕ್ಸಾಂಪಲ್ಸ್ ಏನು ಕೊಟ್ಟಿದ್ದೀನಿ ಅದರದ್ದು ಆನ್ಸರ್ಸು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಮಗೂ ಗೊತ್ತಾಗುತ್ತೆ ಎಷ್ಟು ಜನ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರು ಕರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದಾರಲ್ಲ ಅಂತ ನಮಗೂ ಗೊತ್ತಾಗುತ್ತೆ. ನಾವು ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.